ಒಮ್ಮೆಗೆ ಏನೋ ಬಹಳ ದೊಡ್ಡದು ಅಂತ ಗ್ರಹಿಸಬೇಕು. ಇದು ಅದೇ ಹಳೆ ಹರಟೆ. ಅಣ್ಣಾವಾಲಿ ಬಾಯುದ್ದಕ್ಕೆ ಎಂಥದ್ದಿದ್ದು, ಯಾವ ಸ್ವರವನ್ನು ಕೇಳಬಾರದು ಅಂತ ನಾನಿದ್ದೇನು. ಕೆಲವು ಮಧ್ಯಂತರದಲ್ಲಿ ಪುನಃ ಕೇಳಬೇಕಾದ ಪ್ರಾರಬ್ಧ ನನ್ನದು. ಯಾವುದನ್ನು ಕೇಳಬೇಕು ಅಂತ ನಾನಿದ್ದೇನು ಆ ಕರೆ ನನಗೆ ಇದುವರೆಗೆ ಬರಲೂ ಇಲ್ಲ. ನನ್ನನ್ನು ಕರೆಯಬೇಕಾದವರು ಕರೆಯುವುದಿಲ್ಲ. ಕರೆ ಬೇಡ ಅಂತ ಹೇಳಿದರೆ ಅದರ ಕರೆ ತಪ್ಪುವುದೂ ಇಲ್ಲ. ಇವೊಬ್ಬ ತಮ್ಮ ನನಗೆ, ಈ ಸುಗ್ರೀವ, ಏನೋ ಪ್ರಕರಣದಿಂದ ಒಂದಾಗಿದ್ದಂತಹ ನಾವು ಒಂದು ಅತ್ತ ಒಂದು ಇತ್ತ ಆದೆವು. ಆದರೆ ಯಾಕೆ ಇವನ್ ಪ್ರಾರಬ್ಧ ಬಿಡುವುದಿಲ್ಲಲ್ಲಪ್ಪ. ಇವನ ಕರೆ ಬೇಡ. ಯಾಕೆ? ಇದುವರೆಗೆ ಜಗತ್ತಿನಲ್ಲಿ ಈ ವಾಲಿಯನ್ನು ಯುದ್ಧಕ್ಕೆ ಕರೆದು ಬದುಕಿ ಕರೆದವರಿಲ್ಲ. ಆದರೆ ಇವೊಬ್ಬ ಆಕ್ಷೇಪಣೆ, ಈ ಸುಗ್ರೀವ ಒಬ್ಬ ಕರೆಯುತ್ತಲೂ ಇದ್ದಾನೆ, ಬದುಕುತ್ತಲೂ ಇದ್ದಾನೆ. ಯಾಕೆ? ಕರೆಯುವಾಗಲೇ ಅಣ್ಣ ಎಂಬ ಶಬ್ದವನ್ನು ಉಪಯೋಗಿಸ್ತಾನೆ. ಮಣ್ಣು ತಿನ್ನಲಿ ಅಂತ ಹೊಟ್ಟೆ ತುಂಬ ಅವನಿಗೆ ಹೊಡೆದರೂ ಕೂಡ ಮತ್ತೆ ಕೊನೆಗೆ ಬಿಟ್ಟು ಹೋಗ್ತದೆ. ಕೆಲವೊಮ್ಮೆ ಅವನಿಗೆ ಬಡಿಬೇಕಾದಷ್ಟು ಬಡದಾಗ ಮೈಯಲ್ಲಿ ಬೆವರುವುದರ ಜೊತೆಯಲ್ಲಿ 2 ಹನಿ ಕಣ್ಣೀರು ನನಗೂ ಬಂದದ್ದು ಲೋಕ ಕಾಣಲಿಕ್ಕಿಲ್ಲ. ಇವನಿಗೆ ಹೊಡಿಬೇಕೇ ಅಂತ. ನಾನು ಮಾಡುವುದು ತಪ್ಪು ಅಂತೇಳಿ ಯಾರೂ ನನಗೆ ಹೇಳಬೇಕಾಗಿಲ್ಲ. ನನಗೇ ಗೊತ್ತಿದೆ. ಇಷ್ಟು ದೀರ್ಘಕಾಲ ಅವನ ಹೆಂಡತಿಯನ್ನು ನನ್ನ ಜೊತೆಯಲ್ಲಿ ಇರಿಸಿದ್ದೇನೆ ಅಂತೇಳಿದರೆ ಯಾವ ಸಂಭಾವಿತ ನಾನು ಮಾಡಿದ್ದು ಸರಿ ಅಂತೇಳಿ ಹೇಳಿ ಅನ್ನು. ಆದರೆ ಇದೆಲ್ಲ ಕಷ್ಟ ಬರುವುದು ಯಾವುದರಿಂದ? ನಾವು ದೊಡ್ಡ ಜನ ಆದ ಕಾರಣ. ದೊಡ್ಡ ಜನರು ತಪ್ಪು ಮಾಡುವುದು ಒಂದೇ ಒಂದು ಕಾರಣದಿಂದ. ಸಾಮಾನ್ಯರೊಬ್ಬ ಹೇಳಿದರೆ ಅವರು ತಿದ್ದಿಕೊಳ್ಳಿಕ್ಕೆ ಸಿದ್ಧರಿಲ್ಲ. ಯಾಕೆ? ನಾವು ದೊಡ್ಡವರು. ಅವರ ಮಾತು ಕೇಳಿ ನಾನು ಸುಗ್ರೀವನಿಗೆ ಅವನ ಹೆಂಡತಿಯನ್ನು ಕೊಟ್ಟೆ ಅಂತಲೇ ನನ್ನ ದೊಡ್ಡತನ ಹೋಯ್ತು. ಅವರು ಹೇಳಿದಾಗ ಕೇಳಿದ ವಾಲಿ. ಜಗತ್ತಿನಲ್ಲಿ ಸಾಮಾನ್ಯರು ಹೇಳಿದಂತೆ ಕೇಳುವವನೇ ಅಲ್ಲ ವಾಲಿ, ಇದು ಖಂಡಿತ. ದೊಡ್ಡವರು ತಪ್ಪು ಮಾಡಿದಾಗ ಯಾರು ನೀತಿ ಹೇಳಬೇಕು? ಅವರಿಂದ ದೊಡ್ಡವರು ಹೇಳಬೇಕು. ಅವರಿಂದ ದೊಡ್ಡವರಿಲ್ಲ, ಅವರೇ ಅತ್ಯಂತ ದೊಡ್ಡವರು ಅಂತೇಳಿ. ಆದರೆ ದೊಡ್ಡವರು ತಪ್ಪು ಮಾಡುವಾಗ ಉಳಿದವರು ಬಾಯಿ ಮುಚ್ಚಿ ಕೂತ್ಕೊಳ್ತಾರೆ ಅಷ್ಟೇ. ಈಗ ನನ್ನ ಸ್ಥಿತಿಯೂ ಆದದ್ದು ಹಾಗೆ. ನಾನು ಮಾಡಿದ್ದು ತಪ್ಪು ಎಂಬುದಾಗಿ ನನಗೆ ಅರ್ಥವಾದರೂ ಕೂಡ ತಪ್ಪು ಎಂಬುದಾಗಿ ಹೇಳುವವರು ನನ್ನ ಹತ್ರ ಪೆಟ್ಟು ತಿನ್ನಬೇಕಾದವರು. ಅವರು ಬಾಯಿ ಬಿಡುವುದಿಲ್ಲ. ನಿಜವಾಗಿ ಯಾವತ್ತೂ ನಾನು ಮಾಡಿದ್ದು ತಪ್ಪು ಎಂಬುದಾಗಿ ಹೇಳಬಹುದು. ಅಂಥವನು ನನ್ನನ್ನು ಕರೆಯುವುದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಕರೆಯಬೇಕಾದವರು ಕರೆಯುವುದಿಲ್ಲ, ಕರೆಯಬಾರದವರು ನನ್ನನ್ನು ಕರೆಯುತ್ತಾ ಇದ್ದಾರೆ ಅಂತ. ಪ್ರಕರಣ ಬಹಳ ಹಿಂದಕ್ಕೆ ಹೋಗ್ತದೆ. ಸಮುದ್ರ ಮಥನ ಕಾಲದಲ್ಲಿ ದೇವತೆಗಳು ರಾಕ್ಷಸರು ಇವರ ಮೊತ್ತಕ್ಕಿಂತ ಹೆಚ್ಚಿನ ಸಾಮರ್ಥ್ಯವನ್ನು ನಾನು ತೋರಿಸಿದಾಗ ಒಬ್ಬ ನಗನಗುತ್ತಾ ಬಂದು ನಿನಗೇನು ವರ ಬೇಕು ಎಂಬುದಾಗಿ ಕೇಳಿದ. ನನಗೆ ವರ ಕೊಡುವವರು ಯಾರು? ನಾನು ಕೊಡ್ತೇನೆ ವರ ಎಂಬುದಾಗಿ ಹೇಳಿದಾಗ ನಿನ್ನ ಜೀವವನ್ನು ಕೊಡು. ದೊಡ್ಡವ ಮಾತನ್ನು ಯಾವ ಕಾಲದಲ್ಲಿ ಉಳಿಸಿಕೊಳ್ಳಬೇಕು? ತೆಕ್ಕೋ ಅಂತೇಳಿದಾಗ, ಸಮಯ ಬಂದಾಗ ಬೇಕಾದಾಗ ತೆಕ್ಕೊಳ್ತೇನೆ ಅಂತೇಳಿ ಹೇಳಿದಾಗ ಹೋದ. ಆ ಕಾಲದಲ್ಲೇ ಬ್ರಹ್ಮ ಮಾಲಿಕೆಯನ್ನು ನಮ್ಮಪ್ಪ ಇಂದ್ರದೇವ ಏಕೋ ವೈಜಯಂತಿ ಎದುರಾಳಿಯ ಅರ್ಧ ಬಲ ನಿನಗೆ ಬರ್ತದೆ ಎಂಬುದಾಗಿ ಕೊಟ್ಟರು. ಯಾಕೆ ಅಂತ ನನಗೆ ಅಗತ್ಯ ಇಲ್ಲ. ಆದರೆ ಯಾಕೆ ಅಂತ ಕೇಳಲಿಕ್ಕೆ ಉಪಾಯ ಇಲ್ಲ. ಅಪ್ಪ ಕೊಟ್ಟದ್ದು ತೆಕ್ಕೊಂಡಿದ್ದೇನೆ ನಾನು. ಅದನ್ನು ಉಪಯೋಗಿಸಿದ್ದು ಬಹಳ ಕಡಿಮೆ. ಇಂಥ ಸಂದರ್ಭದಲ್ಲಿ ನನ್ನ ಜೀವ ಇನ್ನೊಬ್ಬನದ್ದು, ಅವನನ್ನು ಕರೆದರೆ ತೆಕ್ಕೊಂಡು ಹೋಗುವಂತ. ಮತ್ತೆ ಈ ಬಡತಾಯಿ ಮಗ ಇವ ಆಗಲಿಕ್ಕೆ ನನ್ನ ತಮ್ಮ ಇವ ಒಂದು ನನ್ನ ಜೀವ ತೆಗೆಯಲಿಕ್ಕುಂಟೋ ಅಥವಾ ಅವನ ಹೆಂಡತಿಯನ್ನು ಹೊಡೆಯಲಿಕ್ಕುಂಟು? ಸುಮ್ಮನೆ ಅಣ್ಣ ಬಾ ಯುದ್ಧಕ್ಕೆ. ಇದು ಯುದ್ಧವೋ? ಜಗಳಕ್ಕೆ ಈ ಅಣ್ಣವನ್ನು ಕರೆದದ್ದೀವ ಅಷ್ಟೇ. ಮನೆಯ ಒಳಗೆ ಮನಮಂದಿಯೊಳಗೆ ಆಗುವಂತಹ ಯಾವುದೇ ಪ್ರಕರಣ ಇದ್ದರೆ ಅದನ್ನು ಜಗಳ ಅಂತೇಳಿ ಹೇಳಬೇಕಷ್ಟೇ ಹೊರತು ಅದನ್ನು ಯಾವುದು ಯುದ್ಧ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಇದಕ್ಕೆ ನಾವು ಯಾಕೆ ಸ್ಪಂದಿಸಬೇಕಾಗಿದೆ? ಇದೊಂದು ಹಗರಣ ಆಗಿ ಹೋಗಿದೆ ಇಡೀ ಊರಿನಲ್ಲಿ. ವಾಲಿ ಸುಗ್ರೀವರು ಒಂದು ಕಾಲದಲ್ಲಿ ಒಳ್ಳೆದಾಗಿದ್ದವರು, ಈಗ ಒಬ್ಬನದ್ದು ಪೂರ್ವಮುಖ ಆದರೆ ಒಬ್ಬನದ್ದು ಪಶ್ಚಿಮ ಮುಖ, ಹೀಗಾಗಿ ಹೋಯಿತಲ್ಲ ಅಂತ. ಬೇಡ, ಒಂದು ಮುಖ ಉಳಿದ್ರೆ ಸಾಕು. ಈ ರೀತಿಯಾಗಿ ನಾವು ತರ್ಕಿಸಿದ್ರು ಬಂದವನಿಗೆ ಸರಿಯಾದಂತಹ ಉತ್ತರವನ್ನು ಕೊಡಲೇಬೇಕು. ಹಾಗಾಗಿ ನನ್ನನ್ನು ಕರೆಯುತ್ತಾ ಇದ್ದಾನಲ್ಲ ಈ ಸುಗ್ರೀವ, ನನ್ನ ತಮ್ಮನಿಗೆ ಕೊಡಬೇಕಾದ ರೀತಿಯಲ್ಲೇ ಉತ್ತರವನ್ನು ಕೊಡ್ತೇನೆ.
ಹೋಗಿ ಎದುರಿಸ್ತೇನೆ. ಕರೆದೆ ಎಲ್ಲೋ ಪರಾಕ್ರಮ, ಏನು ಧೈರ್ಯದಿಂದ ಕರೆದೆ ಎಲ್ಲೋ ಪರಾಕ್ರಮ. ಸುಗ್ರೀವ, ಸಾಕು ಅಷ್ಟೇ. ನೀನು ಹಾಗೆ ಕರೆಯುವಾಗ ನಾನು ನನ್ನ ಕಂಠತ್ರಾಣ ತೋರಿಸದೇ ಇದ್ರೆ. ಸುಗ್ರೀವ ಅಂದ್ರೆ ಕಂಠತ್ರಾಣ ಇರುವ ಅಂತಲಿ ಒಳ್ಳೆಯದಾದಂತಹ ಕಂಠ ಉಂಟು, ಅದೊಂದರಿಂದ ನೀನು ಬದುಕಿದ್ದಿ. ಈಗ ಒಳ್ಳೆದು ಒಂದು ಉಂಟು ಎನ್ನುವುದರಿಂದ ಬಾಕಿದ್ದದ್ದು ಯಾವುದು ಪ್ರಯೋಜನಕ್ಕಿಲ್ಲದ್ದು ಅಂತ ಅರ್ಥವ ಅಲ್ಲ. ಬಾಕಿ ಇಲ್ಲದದ್ರ ತ್ರಾಣವನ್ನು ನೀನು ಹಾಕುದು ನಿನ್ನ ಕಂಠಕ್ಕೆ ಮಾತ್ರ ಆದ ಕಾರಣ ನೀನು ಸುಗ್ರೀವ. ನೀನು ನನ್ನ ಕಂಟಕ, ನೀನು ನನ್ನ ಕಂಟಕ. ಅಯ್ಯೋ, ನಿನ್ನ ಪ್ರಾರಬ್ಧವೇ. ನಿನ್ನ ಅಲ್ಲ, ಲೋಕದ ಪ್ರಾರಬ್ಧ ಅಂತ ಹೇಳ್ಬೇಕು. ಒಳ್ಳೆ ಅಪ್ಪನಿಗೆ ಕೆಟ್ಟ ಮಕ್ಕಳು ಹುಟ್ಟುವುದು ಅಂದ್ರೆ ನಿನ್ನಪ್ಪನ ಮಕ್ಕಳನ್ನು ಕಂಡು ಬದುಕಬೇಕು. ಎಂಥದ್ದು? ಒಳ್ಳೆ ಅಪ್ಪನಿಗೆ ಕೆಟ್ಟ ಮಕ್ಕಳು ಹುಟ್ಟುವುದು ಅನ್ನೋದು ನಿನ್ನ ಅಪ್ಪನನ್ನು ನೋಡಿ ಜಗತ್ತು ಕಲಿಬೇಕು. ಅದು ನೀನು ಹೇಳಿದ್ರೆ ನಾನು ಸ್ವೀಕರಿಸ್ತೇನೆ. ಹೌದಾ? ಆದ್ರೆ ಅಪ್ಪನೂ ಕೆಟ್ಟವ, ಮಗನೂ ಕೆಟ್ಟವ, ನಿಮ್ಮದ್ದೇ ಒಂದು ಆದರ್ಶ. ಜಗತ್ತಿಗೆ ಜ್ಞಾನವನ್ನು ಕೊಡುವಂತಹ ಸೂರ್ಯನನ್ನು ಕೆಟ್ಟವ ಅಂತೇಳಿ ನಾನು ಹೇಳಿಯೇನು? ಇಲ್ಲ. ಆದ್ರೆ ನಿನ್ನ ಅಪ್ಪನನ್ನು ಲೋಕವೇ ಹೇಳ್ತದೆ ಬಹಳ ಒಳ್ಳೆಯವ ಅಲ್ಲವ ಅಂತ. ಆಯ್ತು, ಅದಕ್ಕೇನಾಯ್ತು? ಯಾಕಲ್ವಾ? ಕೆಟ್ಟ ಅಪ್ಪನಿಗೆ ಕೆಟ್ಟ ಮಗ. ಅಷ್ಟಾದ್ರೂ ಕೂಡ ಯಜ್ಞ ಮಾಡುವಾಗ ಅವನನ್ನೇ ಪ್ರಥಮವಾಗಿ ಆರಾಧಿಸುವುದು ಹೊರತು ಬೇರೆ ಇಲ್ಲದಿದ್ರೆ ಎಂತ ಸಾಯುವುದು ಮಾರಾಯ. ಉಳಿದ ಹೇಳುದು ಮತ್ತೆ ಯಾಕೆ ಕಾಯ್ಲಿಕ್ಕೆ ಇರುವುದು ಅವು? ಭಾನು ತನುಜ ಸೂರ್ಯನ ಮಕ್ಕಳು, ಒಬ್ಬ ಯಮ, ಒಬ್ಬ ಶನಿ, ಮತ್ತೊಬ್ಬ ನೀನು. ಒಳ್ಳೆ ಅಪ್ಪನಿಗೆ ಕೆಟ್ಟ ಮಕ್ಕಳು ಹುಟ್ಟಿಕೊಳ್ಳುವುದೇ. ನಾನು ಮೊದಲು ಸುಗ್ರೀವ, ಸ್ವಲ್ಪ ಸಮಯದ ಹಿಂದೆ ನಿನಗೆ ಶನಿ, ಈಗ ನಿನಗೆ ನಾನು ಯಮ. ಬಿಡ ಬಿಡ, ಬಳಿರೆ ಅಂತೇಳಿ ನಿನ್ನನ್ನು ಹೇಳಿದ್ದು. ನೀನು ಮಹಾಪರಾಕ್ರಮಿ ಅಂತಲ್ಲ, ನೀನು ನನ್ನ ಅನುಜ. ಅದನ್ನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನೀನು ಕೆಟ್ಟವನಾಗು, ದುಷ್ಟನಾಗು, ನನ್ನ ತಮ್ಮ ಅನ್ನೋದನ್ನು ತಪ್ಪಿಸಿಕೊಳ್ಳಿಕ್ಕಾಗಲ್ಲ. ಅದು ಒಂದು ನಿನಗೆ ಯಾವತ್ತಿನವರೆಗೆ ನೆನಪುಂಟು, ಅಷ್ಟರವರೆಗೆ ನೀನು ಮಾನಸಿಕವಾಗಿ ಸಾಯುವುದು. ನಾನು ಮಾನಸಿಕ ತಮ್ಮ ಸುಗ್ರೀವ. ಅಯ್ಯೋ, ಅವರಿಗೆ ಹೀಗೆಲ್ಲ ಮಾಡಿದನಲ್ಲ. ನೀನು ಬಾಕಿದ್ದವರ ಎದುರು ಹೇಳದಿದ್ರು ನಿನಗೆ ಕಣ್ಣು ಮುಚ್ಚುವಾಗ, ದಿಂಬಿಗೆ ತಲೆ ಕೊಡುವಾಗ ಯಾರನ್ನೂ ವಂಚಿಸಲಿಕ್ಕೆ ಏನು ಮಾಡುವ? ಕಳ್ಳತನ ಮಾಡಿದವನನ್ನೊಬ್ಬನನ್ನು ಕಾರಾಗೃಹಕ್ಕೆ ಹಾಕ್ತದೆ ನ್ಯಾಯಾಲಯ. ಕೊನೆಗೂ ಅವರು ಅಂಥವನ ತಮ್ಮ ಅಂತೆ. ಹೆಸರು ಕೆಟ್ಟದ್ದು ಬರುವುದು ನಮಗೆ, ದುರ್ಬುದ್ಧಿ ಮಾಡುವುದು ನೀನು. ಹಾಗಾಗಿದೆ. ಇತ್ತೀಚೆಗೆ ನನಗೆ ಬೈತಾ ಇದ್ದಾರೆ, ಆ ಕೆಟ್ಟ ವಾಲಿಯ ತಮ್ಮ ಇವ ಅಂತ. ನನಗೆ ಮುಖ ತೋರಿಸಲಿಕ್ಕಿಲ್ಲ ಹೋದ ಕಡೆಯಲ್ಲಿ. ನಿನಗೆ ಮುಖ ಉಂಟ? ಈಗ ನಾನು ಮುಖ ಅಡ್ಡ ಮಾಡಿಕೊಂಡು ಹೋಗುದು. ನಿನ್ನದು ಮುಖ ಅಲ್ಲ, ಮುಸುಡು. ಬಳಿರೆ ಅನುಜ. ಅಣ್ಣ, ನಮ್ಮ ಮುಖವನ್ನು ಯಾರಾದ್ರೂ ಮುಖ ಅಂತ ಬೇರೆಯವರು ಹೇಳಿದ್ದುಂಟ? ಬೇರೆಯವರು ಯಾಕೆ ಹೇಳಬೇಕು? ನಮ್ಮದು ಮುಸುಡೆ ಅಲ್ವಾ? ಅದಕ್ಕೆ ನನ್ನನ್ನು ಸೇರಿಸುವುದು ಯಾಕೋ? ಮುಖ ಅಂದ ಕೂಡಲೇ ಆ ಮುಖದಲ್ಲಿರುವಂತಹ ಕಣ್ಣು, ಮೂಗು, ಬಾಯಿ, ಕಿವಿ ಇತ್ಯಾದಿ ಇಂದ್ರಿಯಗಳು ಸಕ್ರಿಯವಾಗಿ ಸರಿಯಾದ ರೀತಿಯಲ್ಲಿ ವರ್ತಿಸಿದ್ರೆ ಅದು ಮುಖ. ಹಾಗಾಗಿ ನನ್ನದು ಮುಖ, ನಿನ್ನದು ಮುಸುಡು. ನಿನ್ನ ಯಾವ ಇಂದ್ರಿಯ ಕೆಲಸ ಮಾಡಿದ್ರು ನಿನ್ನ ಮೂಗು ಒಂದು ಕೆಲಸ ಮಾಡುದಿಲ್ಲ. ಓಹೋ, ಮೂಗಿಲ್ಲದವ ಅನ್ನುವುದಕ್ಕೆ ಮಾನ ಮರ್ಯಾದೆ ಇಲ್ಲದವ. ನೀನು ಹೀಗೆ ಮಾಡ್ತೀಯ ಸುಮ್ಮನೆ? ಈಗ ಪಡಿಬೇಕಿದ್ರು ಧೈರ್ಯ ಬೇಕು. ಅಣ್ಣ ವಾಲಿ ಎಂಬುದಾಗಿ ಹೇಳ್ತೀಯಲ್ಲ, ಧೈರ್ಯ ಇರಬೇಕಿದ್ರೆ ಒಂದು ಒಳಗೆ ತನ್ನಲ್ಲಿ ಸಾಕಷ್ಟು ಸಂಗ್ರಹ ಬೇಕು, ಅಥವಾ ತನ್ನದು ಧರ್ಮ ನ್ಯಾಯ ಎಂಬಂತಹ ನಿಲುಮೆ ಬೇಕು, ಅಥವಾ ಮೈಕೈಯಲ್ಲಿ ತ್ರಾಣವಾದರೂ ಬೇಕು. ಮೂರೂ ಇಲ್ಲದವ ನೀನು. ಯಾಕಂದ್ರೆ ನಿನ್ನ ಅಪ್ಪನೇ ನಿನ್ನ ಬಗ್ಗೆ ಜಗತ್ತಿಗೆ ತಿಳಿಯುವ ಹಾಗೆ ಮಾಡಿದ್ದಾನೆ. ನೀನೊಬ್ಬ ಅಯೋಗ್ಯ ಅಂತ. ಯಾವಾಗದು? ನೀನು ನನ್ನಿಂದ ಪೆಟ್ಟು ತಿಂದು ಓಡಿದವ,
ಸೂರ್ಯನ ರಥವನ್ನು ಸೇರಿಸಿದಾಗ ನಿನ್ನನ್ನು ಬೆನ್ನ ಹಿಂದೆ ನಿಲ್ಲಿಸಿದ. ಹೌದು. ಎದುರು ಬಂದಂತಹ ಆಂಜನೇಯನಿಗೆ ಅವನಿಗೆ ವೇದಾಧ್ಯಯನಗಳನ್ನು ಶಾಸ್ತ್ರಾಧ್ಯಯನವನ್ನು ಮಾಡಿದ. ಕಲಿಯುವ ಹುಡುಗನಿಗೆ ಕಲಿಸಿದ. ದಡ್ಡನನ್ನು ಬೆನ್ನಿಗೆ ಕಟ್ಟಿಕೊಂಡ. ನಿನ್ನ ಅಪ್ಪನೇ ನೀನು ಮೂರ್ಖ ಅಂತೇಳಿ ಹೇಳಿದಾಗ ಆಗ್ಲಿಲ್ವ? ನನಗೆ ವೇದ ಬರುವುದಿಲ್ಲ ಅಂತ ಯಾರು ಹೇಳಿದ್ದು ನಿನಗೆ? ನೀನು ಹೇಳಿದ್ದೆಲ್ಲ ವೇದ ಆಗ್ತದೆ ಅಂತೇಳಿ ನಿನಗೆ ಯಾರು ಹೇಳಿದ್ದು? ವೇದ ಎಷ್ಟು? ಎಷ್ಟು ವೇದ ಎಷ್ಟು? ಎಷ್ಟು? ಈಗ ಒಂದು ರಾಶಿ ಆಗಿದೆ ಅಷ್ಟೇ. ನನಗೆ ಗೊತ್ತಿಲ್ವಾ ಅದು? ಗೊತ್ತಿಲ್ಲ. ಹೇಳುದಿಲ್ಲ. ಬಹುಶಃ ಆಂಜನೇಯನಿಗೆ ಪಾಠ ಮಾಡುವಾಗ ಏನೋ ಹಿಂದಿನಿಂದೊಂದಿಷ್ಟು ಕೇಳಿದ್ದಿ ನೀನು, ಅದು ಸರಿಗಟ್ಟು ಕೇಳಿದವನು. ಹಾಗಾಗಿ ಒಬ್ಬ ಸರಿಯಾದಂತಹ ವಿದ್ಯಾವಂತನೂ ಅಲ್ಲ ನೀನು. ಹೋಗಲಿ, ಸ್ಥೈರ್ಯ, ತಾನು ಮಾಡಿದ್ದಲ್ಲಿ ಅಪರಾಧವಿಲ್ಲ ಎಂಬಂತ ಸ್ಥಿರವಾದಂತಹ ನಿಲುಮೆ ಅದಿದ್ರಾದ್ರೂ ಆಗ್ತಿತ್ತು. ತ್ರಾಣ ಬಿಡು, ನಿನಗೆ ಎಷ್ಟು ತ್ರಾಣ ಉಂಟು ಅಂತ ನಾನು ನೋಡಿದ್ದೇನಲ್ಲ. ನಾನು ನೀನು ಮಣ್ಣು ತಿನ್ನು ಬದುಕು ಅಂತ ಬಿಟ್ಟ ಕಾರಣ ನೀನು ಬದುಕಿಕೊಂಡಿ. ಒಂದು ಪ್ರಸಂಗದಲ್ಲಾದ್ರೂ ನನ್ನ ತ್ರಾಣ ತೋರಿಸಲಿಕ್ಕೆ ನೀನು ಅವಕಾಶ ಕೊಟ್ಟಿದ್ಯಾ? ಅಲ್ಲ, ಕ್ಷೇತ್ರದಲ್ಲೆಲ್ಲ ನೀನೇ ಆಯ್ತು, ಮತ್ತೆ ನಾನೆಲ್ಲಿಂದ? ಬಾಲ್ಯದಲ್ಲೇನೋ ನಾವು ಅವಕಾಶಗಳನ್ನು ಸರಿಯಾಗಿ ಹಂಚಿಕೊಂಡಿದ್ದೆವು ಬಿಡು. ಆದರೆ ಪ್ರಾಮಾಣಿಕವಾಗಿ ಒಂದು ಪ್ರಸಂಗ ನಮಗೆ ಬಂದು ಒದಗಿತ್ತು ನೋಡು. ಆ ದುಷ್ಟ, ಆ ಮಾಯಾವಿ ಬಂದ. ಅವತ್ತು ನಾನು ಗುಹೆಗೆ ಹೋಗ್ತಿರ್ಲಿಲ್ವಾ? ಹೌದು, ನಾನೇ ಅವನಿಗೆ ಬಡಿಬೇಕು. ಯಾಕಂದ್ರೆ ಶಿಕ್ಷಿಸುವುದು ಆ ಅಧಿಕಾರಕ್ಕೆ ಹೊಂದಿದಂತಹ ಹೊಣೆಗಾರಿಕೆಯೂ ಹೌದು. ಕೆಟ್ಟ ಕೆಲಸ ಮಾಡುವಂತಹ ಮಾಯಾವಿಯನ್ನು ನಾನು ಬಡಿದೆ, ಓಡಿದಾಗ ಅಟ್ಟಿಸಿಕೊಂಡು ಹೋದೆ. ಯಾವುದೋ ಗುಹೆಯನ್ನು ಪ್ರವೇಶಿಸಿದಲ್ಲ, ನನ್ನ ಜೊತೆಯಲ್ಲೇ ನೀನು ಬಂದವನೇ. ಈಗ ನೀನು ಅಲ್ಲಿ ನಿನ್ನ ಕಾಲ ಮೇಲೆ ನನ್ನ ಕೈಯನ್ನಿರಿಸಿ ಪ್ರಮಾಣ ಮಾಡಿಸಿದ್ದೆ. ಇಲ್ಲೇ ನಿಲ್ಲು. ಹೌದಾ? ನಾನು ಅವನನ್ನು ಕೊಂದು ಬರ್ತೇನೆ. ಹೌದಾ? ನಾನು ಬರುವಲ್ಲಿವರೆಗೆ ಇಲ್ಲೇ ಇರು. ಹೌದು. ಎಷ್ಟು ಸಮಯ ಅಂತ? 1 ವರ್ಷ 12 ತಿಂಗಳು ಪೂರ್ತಿ 365 ದಿವಸ ಕಾದಿದ್ದೇನೆ ನಾನು ನಿನಗೆ. ಈಗ ನಿನ್ನ ಹೆಂಡತಿಗೆ ಬೇಕಾಗಿ ಯುಗದಿಂದ ಕಾಯ್ತಾ ಇರುವ ಪಾಪಿ ನಿನಗೆ ಅಣ್ಣನಿಗೆ ಬೇಕಾಗಿ 1 ವರ್ಷ ಕಾಯ್ಲಿಕ್ಕೆ ಆಗೋದಿಲ್ಲ ನಿನಗೆ? ಹೌದು. ನೀನು ಯಾವಾಗ ಬರ್ತೀನಿ ಅಂತ ಹೇಳಲಿಲ್ಲಲ್ಲ. ನಿನ್ನ ಹೆಂಡತಿ ನಾಳೆ ಬರ್ತೇನೆ ನನ್ನ ಗಂಡ ಅಂತೇಳಿ ಹೇಳಿದ. ಇವತ್ತಲ್ಲ ನಾಳೆ ಆದ್ರೂ ಕೊಡ್ತೀನಿ ಮಹಾರಾಯ. ಹೆಂಡತಿಗೆ ಆಗುವಾಗ ನಿನಗೆ ಕಾಲಾವಕಾಶ ಇದೆ, ಅಣ್ಣನಿಗಾಗುವಾಗ ಇಲ್ಲ. ನಿನ್ನ ದುರ್ಬುದ್ಧಿ ಏನಾದ್ರು ಮಾಡಿ ಆಯ್ತು. ನಾನು ತಮ್ಮನನ್ನು ನಿಲ್ಲಿಸಿ ಒಳಗೆ ಹೋದೆ. ಆ ರಾಕ್ಷಸನನ್ನು ಕೊಂದು ಬರುವಾಗ ನನ್ನ ತಮ್ಮ ಬಂಡೆಕಲ್ಲಾಗಿದ್ದ. ಅದೇ ಬಂಡೆಕಲ್ಲು ಈಗಲೂ ಇರುವುದು. ಇದನ್ನು ಕೆತ್ತಿ 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 ಮೂರ್ತಿ ಮಾಡ್ಲಿಕ್ಕೂ ಆಗುದಿಲ್ಲ. ಮಧ್ಯೆ ಸೇರೆ ಇದ್ದು ಅದು ತುಂಡೇ ಆಗುವಂತಹ. ಈಗ ನಿನ್ನಲ್ಲಿ ನಾನೊಂದು ಕೇಳ. ಕೇಳಿ. ಶಿಲ್ಪದಲ್ಲಿ ಮೂರ್ತಿ ಇರುವುದಾ, ಮೂರ್ತಿಯಲ್ಲಿ ಶಿಲ್ಪ ಇರುವುದಾ? ಶಿಲೆಯಲ್ಲಿ ಅಂತರ್ಗತವಾಗಿ ಒಂದು ಶಿಲ್ಪದ ರೂಪ ಇತ್ತು. ಶಿಲ್ಪಿ ಅದನ್ನು ಕೆತ್ತಿ ಮತ್ತೆ ಮೂರ್ತಿ. ನನ್ನನ್ನು ನೀನು ಕೆತ್ತಲಿಲ್ವ ಅಣ್ಣ ಮೊದಲೇ? ಈಗ ನಿನ್ನೆಂತ ಕೆತ್ತುವುದು? ಕೆತ್ತಿದ್ದಲ್ವೋ, ಒಡೆದದ್ದು. ಅರೆಯುವ ಕಲ್ಲು ಮಾಡಬೇಕು ಅಂತೇಳಿ ನಿನ್ನನ್ನು ಕೆತ್ತಲಿಕ್ಕೆ ಹೊರಟಾಗ ಅದು ಬಲಿಕಲ್ಲಾಯ್ತು. ಏನು ಮಾಡುದು? ಬಲಿಕಲ್ಲಾದ್ರೂ ಆಯ್ತಲ್ಲ, ಬರಿಕಲ್ಲಾಗ್ಲಿಲ್ಲಲ್ಲ. ಬಲಿಕಲ್ಲಾದ್ರೂ ಈಗ ನಿಜವಾಗಿ ಏನಾದ್ರೂ ಒಂದು ದೇವಸ್ಥಾನದ ಮೂಲೆಯಲ್ಲಿ ಆದ್ರೂ ಇಡಬಹುದಿತ್ತು. ಆದ್ರೆ ನೀನು ಯಾವ ಮೂಲೆಯಲ್ಲಿ ಇಡ್ಲಿಕ್ಕೂ ಆಗ್ಲಿಕ್ಕಿಲ್ಲ. ಹಾಗಾಗಿ ಹೇಳ್ತೇನೆ, ಯಾವ ಧೈರ್ಯದಿಂದ ಪುನಃ ಬರ್ತಾ ಇದ್ದಿ? ನಾನು ಮೊದಲು ಕೊಟ್ಟದ್ದು ಕಡಿಮೆ ಆಯಿತು ಅಂತ ಹೇಳಲಿಕ್ಕೋ ಪುನಃ ಪಡೀಲಿಕ್ಕೆ ಬರ್ಲಿಕ್ಕೋ ಏನು ಸಿಕ್ಕುವುದಕ್ಕಾಗಿ ಬಂದಿದ್ದೀಯ? ಧೈರ್ಯ ಒಂದೇ ಇರುವುದು. ಏನು? ನನ್ನ ಮಾನಿನಿಯರು ಬಿಡುವುದಕ್ಕೆ ಮನಸ್ಸು ಬಾರದೆ ನೀನು ಕೆಡುವೆ ನೀತಿ ಅಲ್ಲ ನಿನಗೆ ಸಾರಿದೆ. ನೀನು ಕೆಡುವೆ ನೀತಿ ಅಲ್ಲ ನಿನಗೆ ಸಾರಿದೆ. ಸರಿ ಅಣ್ಣ. ಓ, ನನಗೆ ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ನೀನು ಬಿಟ್ಟರು ನನಗೆ ಬಿಡ್ಲಿಕ್ಕೆ ಆಗ್ತದ? ಹೌದಪ್ಪ, ನೀ ಬ್ರಹ್ಮಕಪಾಲ ಮತ್ತೆ ಹುಟ್ಟಿದ್ದು ನಿನ್ನ ರೂಪದಲ್ಲಿ. ನೋಡಣ್ಣ, ಏನ್ ಬೇಕಾದ್ರೂ ನಮಗೆ ಮಾಡ್ಲಿಕ್ಕೆ ಬರ್ತದೆ. ಹೌದಾ? ಆದರೆ ಒಂದು ಕ್ಷಣ ನಾವು ಯೋಚಿಸುವುದಕ್ಕೆ ತೊಡಗಿದ್ರೆ ಮಾಡಿದ್ದೆಲ್ಲ
ದೃಶ್ಯ ರೂಪವಾಗಿ ನಮ್ಮ ಕಣ್ಣ ಮುಂದೆ ಹೊಳೆಯುತ್ತದೆ ಹೊಳೆಯುತ್ತದೆ ಹೊಳೆಯುತ್ತದೆ. ಸರಿ, ನೊಣಮೀಸೆ ಹುಲು ಹೆಜ್ಜೆ ಎಣಿಸುವ ಬಿಜ್ಜೆ ಬಲ್ಲ, ತನ್ನಾತ್ಮವ ತಾನರಿಯುವ ಸಾಧನೆಯರನ್ನನುವಲ್ಲ. ಆತ್ಮ ಅಂತ ಹೇಳಿದ್ರೆ ಎಂಥದ್ದು? ಏನು? ಹಲಸಿನಕಾಯಿ ಎಷ್ಟು ದೊಡ್ಡದಿರ್ತದ? ಓಹೋ, ಅದು ಅಂಗುಟ ಗಾತ್ರ ಇರೋದು. ಇದು ಆಧ್ಯಾತ್ಮ. ನಿನಗೆ ಅರ್ಥ ಆಗ್ತದ ಇಲ್ಲೋ ಗೊತ್ತಿಲ್ಲ. ನೀನು ಹೇಳಿದ್ದ ಅರ್ಥ ಆಗೋದಿಲ್ಲ. ನೀನು ಹೇಳಿದ ಕಪ್ಪೆಯ ಬಾಯಿಯಲ್ಲಿ ವೇದ ಕೇಳುವುದು ಅಂತೇಳಿ ಮಕ್ಕಳು ಹೇಳ್ತಾರೆ ಮಳೆಗಾಲದಲ್ಲಿ. ಹಾಗೆ ನಾನು ಕಪ್ಪೆಯ? ಹೌದು, ಮತ್ತೆಂಥದ್ದು? ಅಲ್ಲ, ಹೇಳಿದ್ದು ನಾನು. ಆಡಿನ ಬಾಯಿಯಲ್ಲಿ ಕ್ಷಮೆಗೆ ಹೇಳಿದಾಗಿತ್ತು ನೋಡು. ಅದು ಬಂದದ್ದೇ ಅಲ್ಲಿಂದ ಅಲ್ವಾ? ಅದು ಹಾಗೊಂದು ಕಟ್ಟುಕತೆ. ಜೋಡಿಸಿದ ಮೇಲೆ ರುದ್ರಂಜಮೇ ಅಂತ ಆಡಿನ ಮುಖದಲ್ಲಿ ಹೇಳಿದ್ದು ಅಂತ. ಅದೆಲ್ಲ ಕಟ್ಟುಕತೆ, ಸುಮ್ಮನೆ ಏನು ಹೇಳಬೇಕು ಅಣ್ಣ. ಇದು ಕಟ್ಟುಕತೆ ಅಲ್ಲ, ಇದು ಕಟ್ಟಿದ ಕಥೆಯೂ ಅಲ್ಲ. ಇದು ನೀನು ಮಾಡಿದ ಕತೆ. ಏನದು? ನನ್ನ ಹೆಂಡತಿ ನಿನ್ನದೇ. ಯಾರು? ಯಾರು? ನಿನಗೆ ಏನು? ಏನು? ನಿನ್ನ ಮಗಳಲ್ಲವೇ? ನಾದಿನಿಯನ್ನು ಮಗಳಂತೆ. ನಿನ್ನ ತಂಗಿ ಅಲ್ಲವೇ? ಅದಕ್ಕೆ ಸಮಾನ. ಅಂತವಳನ್ನು ನೀನು ನನಗೆ ಕೊಡದೆ, ನನ್ನಲ್ಲಿ ದ್ವೇಷ ಇರ್ಲಿ, ನಾನು ನಿನಗೆ ಆಗದವ ಅಂತ ಇರ್ಲಿ, ನಾನು ನಿನ್ನ ರಾಜಮರ್ಯಾದೆಯ ವ್ಯಾಪ್ತಿಯಲ್ಲಿ ಒಬ್ಬ ಅಪರಾಧಿ ಅಂತ ಇರ್ಲಿ, ಯಾವ ನ್ಯಾಯದಂಡದಲ್ಲಿ ನೀನು ನನ್ನನ್ನು ತೂಗಿ ಶಿಕ್ಷೆ ಬೇಕಾದ್ರೂ ಕೊಡು. ಈಗ ಗಂಡನಿಗೆ ಶಿಕ್ಷೆ ಕೊಡುವಾಗ ಹೆಂಡತಿಗೂ ಶಿಕ್ಷೆ ಅಂತ ಉಂಟಾ? ಅವಳು ಕಣನೀರು ಹಾಕಿದ್ದೇ ಅವಳಿಗೆ ಶಿಕ್ಷೆ. ಕದ್ದ ಕಳ್ಳ ಅವನನ್ನು ನೇಣುಕಂಬದಲ್ಲಿ ನೇತಾಡಿಸಲಾಗುವುದು. ಅವನಿಗೆ ಹೆಂಡತಿ ಅದಕ್ಕೆ ಅವಳಿಗೂ ಒಂದು ಹಗ್ಗ ಹಾಕಿ ಕುತ್ತಿಗೆಗೆ ಅಂತ ಹೇಳಲಿಕ್ಕುಂಟ? ಬೇಕಾದ್ರೆ ಅವಳಿಗೆ ಏನಾದರೂ ಊಟ ಮಾಡುವುದಕ್ಕೊಂದಿಷ್ಟು ಹೊಲ ಗದ್ದೆಗಳನ್ನು ಕೊಡಬಹುದು. ಹಾಗೆ ಅಂತ ಅವಳು ವಿಧವೆ ಆಗ್ತಾಳೆ ಅಂತೇಳಿ ಇವನ ಮುಖಕ್ಕೆ ನಾಮ ಹಾಕಿ ಬೇಡ. ಈಗ ನಾನು ಜೀವಂತ ಇರುವಾಗಲೇ ಈಗ ನನ್ನನ್ನು ಗಡಿಯಿಂದ ಹೊರಗೆ ಮಾಡಿದೆ, ಹೌದು, ಗಡಿಪಾರು ಮಾಡಿದೆ, ಹೌದು, ಹೌದಾ? ಹೌದು. ನನ್ನ ಹೆಂಡತಿಯನ್ನು ನನಗೆ ಕೊಟ್ಟು ಮಾಡುವುದಲ್ಲ. ಈಗ ನನಗೆ ಶಿಕ್ಷೆ ಆಗುವಾಗ ಅವಳಿಗೆ, ಈಗ ನನಗೆ ಹೆಂಡತಿ ಇಲ್ಲ ಅಂತ ನೀನು ಮಾಡಿದ್ದು ವೈರದಿಂದಲೇ ಇರಬಹುದು. ನಾನು ಮಾಡಿದ ಯಾವುದೋ ಒಂದು ತಪ್ಪು ಅಂತ ನೀನು ತಿಳ್ಕೊಂಡದ್ದರಿಂದ ನನಗೆ ನೀನು ವಿಧಿಸಿದ ಶಿಕ್ಷೆ ಅಂತಲೇ ಇರಬಹುದು. ಸರಿ, ಆದ್ರೆ ಅವಳೇನು ಮಾಡಿದ್ದಕ್ಕಾಗಿ ಅವಳಿಗೆ ಗಂಡ ಇಲ್ಲ ಎನ್ನುವ ಶಿಕ್ಷೆಯನ್ನು ನೀನು ಕೊಟ್ಟೆ. ನನ್ನ ಹೆಂಡತಿ ನಿನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುವಾಗ ಅವಳು ಮೌನವಾಗಿದ್ದುಕೊಂಡು ಪ್ರತಿಭಟಿಸಿ ಇದ್ದದ್ದು ಅವಳದ್ದು ತಪ್ಪಿ. ಅಣ್ಣ, ಯಥಾರ್ಥಕ್ಕಾದ್ರೂ ನಮ್ಮ ಅತ್ತಿಗೆಯನ್ನು ನಾನು ಕೂತುಕೊಳ್ಳಿಕ್ಕೆ ಹೇಳಿದ್ದಲ್ಲ, ಅವಳೇ ಬಂದು ಕೂತದ್ದು. ನನಗೆ ತಲೆಗೆ ಹೋದದ್ದು ಹೇಗೆ? ಭವಿಷ್ಯತ್ತಿನ ಬಗ್ಗೆ ಆಲೋಚಿಸಿದಂತಹ ನಮ್ಮ ಅತ್ತಿಗೆ ಮಗನಾದಂತ ಅಂಗದನ ಜೀವನದ ಯೋಗ್ಯತೆಯನ್ನು ಗುರುತಿಸಿ ಆ ಪಟ್ಟದಲ್ಲಿ ನನ್ನವರು ಮೊದಲಿದ್ದರು. ಸರಿ, ಅದರಲ್ಲಿ ಒಂದು ತುಂಡು ಜಾಗ ನನಗೂ ಬೇಕು ಅಂತ ಅವಳು ಕೂತುಕೊಳ್ಳುವಾಗ ಇಳಿಸದೇ ಇದ್ದಂತ ಔದಾರ್ಯ ನನ್ನಲ್ಲಿ ಉಂಟು. ತಾಯಿಯಾದವಳು ಆ ರೀತಿ ಯೋಚಿಸಿದ್ರೆ ತಪ್ಪು ಅಂತೇಳಿ ನಾನು ಹೇಳುವುದಿಲ್ಲ. ಹೌದಾ? ನೀನು ನನ್ನನ್ನು ವಿಚಾರಿಸುವಾಗ ಒಂದು ಸಾಮಾನ್ಯ ಒಂದು ಪ್ರಾಣಿಯ ತಲೆ ಕಡಿಯುವುದಿದ್ರು ಒಂದು ಗುಟುಕು ನೀರು ಕೊಡುವ ಕ್ರಮ ಉಂಟು. ಹೌದಪ್ಪ. ನನ್ನನ್ನು ನೀನು ಅಪರಾಧಿ ಅಂತ, ಆರೋಪಿ ಅಂತ ಹೇಳು, ಅಪರಾಧಿ ಅಂತ ಮಾಡಿದೆಯಲ್ಲ ನನ್ನನ್ನು, ನನಗೆ ಮಾತಾಡುವುದಕ್ಕೆ ಯಾವ ಶಿಕ್ಷೆ ಇಲ್ಲಾದ್ರೂ ನೀನು ಏನು ಮಾಡಿದ್ದಿ ಹೇಳು. ಯಾಕೆ ಹೀಗಾಯಿತು? ನಾನು ಬೇರೆಯವನೋ, ಊರಿನವನೋ, ನಿನ್ನ ಬೆನ್ನಿಗೆ ಬಿದ್ದ ತಮ್ಮ ಅಲ್ವಾ? ಅಯ್ಯೋ, ನನ್ನ ಬೆನ್ನಿಗೆ ಬಿದ್ದಿಯಲ್ಲ. ಜೀವನದಲ್ಲಿ ನಾನು ನೀನು ಒಟ್ಟಿಗೆ ಕಳೆದ ದಿನಗಳನ್ನು ನೀನು ಬರ್ತೀಯೋ? ಆ ದಿನಗಳು ಯೋಚಿಸಿದ್ರೆ ತಲೆ ಹಾಳಾಗ್ತದೆ. ಹೌದಾ? ಹೌದು. ಅಣ್ಣ ಹೇಗೆ ಔದಾರ್ಯದಿಂದ ತಮ್ಮಂದಿರನ್ನು ಕೊಂಡೋಗೋ. ಓಹೋ, ತಮ್ಮಂದಿರು ಒಂದು ವೇಳೆ ತಿಳಿದೋ ತಿಳಿಯದೇ ಒಂದು ತಪ್ಪು ಮಾಡಿದ್ರು ದೊಡ್ಡದಲ್ಲ ಅದು, ಬೆನ್ನಿಗೆ ಬಡಿದು ಇನ್ನು ಮಾಡಬೇಡ ಮಗ ಅಂತದ್ದು ಅಲ್ವೇ? ಅಣ್ಣ ಅಂತ ಹೇಳುವ ತೂಕ ಅದಲ್ವಾ? ಹೌದು. ಹಾಗಾಗಿ ತಮ್ಮಂದ್ರು ಏನೂ ತಪ್ಪು ಮಾಡಬಹುದು. ಹಾಗಲ್ಲ ನಾನು ಹೇಳಿದೆ, ಏನು ಬೇಕಾದ್ರೂ ಮಾಡಬಹುದು ಅಂತಲ್ಲ. ನನ್ನಿಂದೊಂದು ತಪ್ಪಾಗಿದೆ ಅಂತ ನೀನು ಭಾವಿಸ್ತೀಯ ಅಲ್ಲ? ನಾನು ಹೌದು, ನಾನು ಅಲ್ಲಿ ಪ್ರಮಾಣ ಮಾಡಿದ್ದೇನೆ. ಹೌದು, 1 ವರ್ಷ ಕಾಯ್ಲಿಕ್ಕೂ ಕಾದಿದ್ದೇನೆ. ಮತ್ತೆ ಊರಿಗೆ ಬಂದು ಮೌನವಾಗಿದ್ದೆ. ಸರಿ, ಜಾಂಬವಾದಿಗಳು ಹೇಳಿದ ಕಾರಣ ಕೂತೆ. ನಾನೇನೂ ನಿನಗೆ ದ್ರೋಹ ಮಾಡಲಿಲ್ಲ. ಆದ್ರೂ ನೀನು ಯಾಕೆ ಕಾಯ್ಲಿಲ್ಲ? ಆಯ್ತು, ನನ್ನದು ತಪ್ಪು ಅಂತ ಒಪ್ಪಿಕೊಳ್ಳು. ನೀನು ಬಂದ ಮೇಲೆ ನನ್ನನ್ನು ಯಾಕೆ ಹುಡುಕಲಿಲ್ಲ? ಆಯ್ತು, ನನ್ನದು ತಪ್ಪು ಅಂತ ಇಟ್ಟುಕೊಳ್ಳು. ಅವಳು ಕೂತುಕೊಳ್ಳುವಾಗ ನೀನು ಯಾಕೆ ಕೂತುಕೊಳ್ಳಿಕ್ಕೆ ಬಿಟ್ಟೆ? ಆಯ್ತು, ನನ್ನದು ತಪ್ಪು ಅಂತ ಇಟ್ಟುಕೊಳ್ಳು. ಒಂದು ಶಿಕ್ಷೆಗೆ ಒಂದು ಅವಧಿ ಅಂತ ಇಲ್ವಣ್ಣ? ಉಂಟುಂಟು. 8 ವರ್ಷ ಆಯ್ತು, ನಾನು ಯುಗವೇ ಕಳೆದು ಹೋಯಿತು. ಒಂದು ನ್ಯಾಯ ಎಲ್ಲಿಯಾದ್ರೂ ನಾನು ಮರದ ಬುಡದಲ್ಲಿ ನಿಂತು, ಒಂದು ಕಾಸರಕನ ಮರದ ಬುಡದಲ್ಲಿ ನಿಂತು, ಅದು ಒಳ್ಳೇದು ನಿನಗೆ ಮರವೇ, ನನಗೊಂದು ನ್ಯಾಯ ಕೊಡು. ಅದರಲ್ಲಿದ್ದ ಹಣ್ಣು ಎಲೆಗಳೆಲ್ಲ ಉದುರಿ ಎಳತಾದಂತಹ ಎಲೆಗಳು ಗಾಳಿಯಲ್ಲಿ ಆಚೀಚೆ ಹೋಗುತ್ತಾ ನಗಾಡಿ ನನ್ನನ್ನು ಸ್ವಾಗತಿಸ್ತಾ ಇದ್ದವು. ಓಹೋ, ಆದ್ರೆ ನೀನೇನು ಮಾಡಿದೆ? ಕಲ್ಲು ಬಂಡೆಯಂತೆ ದೃಢವಾದಂತಹ ನಿರ್ಧಾರ. ಇಂಥದ್ದು ದೃಢ
ಹೌದು. ಕನಿಕರ ಇಲ್ಲದ ಕನಿಕರ ಕಾಸರಕದವರ ಹತ್ರ ಕೇಳು, ನನ್ನ ಹತ್ರ ಅಲ್ಲ. ಹೇಳಿದ್ದು ನಾನು ಒಂದು ಮಾತಿಗಾಗಿ ಹೇಳಿದ್ದು. ಹಾ ನೋಡು, ನೀನೀಗ ನನಗೆ ಶಿಕ್ಷೆ ಕೊಡ್ತಾ ಇರುವುದಲ್ಲ, ಮತ್ತೆ ನನ್ನ ಹೆಂಡತಿಗೆ ಶಿಕ್ಷೆ ಕೊಡ್ತಾ. ಮತ್ತೆ ಯಾವುದಕ್ಕೆ? ಈ ಪ್ರಪಂಚದಲ್ಲಿ ಅವಿನಾಶವಾದ, ಅವಿಸ್ಮರಣೀಯವಾದ, ಅದ್ವೈತವಾದ, ಹಬ್ಬ ಅದ್ಭುತವಾದ ದೊಡ್ಡ ದೊಡ್ಡ ಶಬ್ದಗಳೆಲ್ಲ ಸಿಕ್ಕಿದೆ. ಒಂದು ನೀತಿ ಅಂತ ಉಂಟು. ನೀತಿ, ಹೌದು. ಅದು ನಿನಗೆ ಗೊತ್ತಾಗ್ತದ? ನೀನ್ ಬೇರೆಯವರ ಹತ್ರ ಕೇಳು, ನನ್ನ ಹತ್ರ ಕೇಳಬೇಕು. ನೀತಿ ಏನು ಅಂತ ನನಗೆ ನಿನ್ನ ಹೇಳಿ ಆಗಬೇಕೇನೋ? ಆ ನೀತಿ ಗೊತ್ತುಂಟಲ್ಲ? ಹೌದು. ನೀತಿಯನ್ನೇ ಮುರಿದು ಸುಗ್ರೀವನಿಗೆ ಹೆಂಡತಿ ಇಲ್ಲ ಅಂತ ಮಾಡುವುದು ಧರ್ಮದ ಹಣೆಗೆ ಬಡಿದ ಹಾಗೆ. ಓಹೋ. ನೀನು ಯಾವುದಕ್ಕೆ ಬೇಕಾದರೂ ಬಡಿ, ಯಾವುದನ್ನು ಬೇಕಾದರೂ ಕಟ್ಟಿಡು. ಧರ್ಮವನ್ನು ಕಟ್ಟಿಡುವುದಕ್ಕೆ ನೀನು ಬಿಡು, ಯಾವನು ಪ್ರಯತ್ನಿಸಿದ್ರೂ ಸಾಧ್ಯವಾಗುವುದಿಲ್ಲ. ಅದರಿಂದ ಏನಾಗ್ತದೆ? ತಾನೇ ನಶಿಸಿ ಹೋಗ್ತಾನೆ. ಬೇಡದ್ದನ್ನು ಮಾಡುತ್ತಾ 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 ಮರವೊಂದು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಂತ ಹುಳ ತನ್ನನ್ನು ತಿನ್ನುತ್ತಾ ತಿನ್ನುತ್ತಾ ಇರುವಾಗಲೇ ಉದಾರತೆಯಿಂದ ತಿನ್ನಿ ಅಂತ ಬಿಟ್ರೆ ಒಂದು ದಿವಸ ಅದು ಗಾಳಿಯಲ್ಲಿ ಮಗುಚಿ ಬೀಳುವಾಗ ಗೊತ್ತಾಗ್ತದೆ ಅದು ಹುಳ ಹಿಡಿದದ್ದರಿಂದ ಮಗುಚಿತು. ನೋಡಣ್ಣ, ನಿನ್ನಲ್ಲಿ ವಾತ್ಸಲ್ಯ ಉಂಟು, ನಿನ್ನಲ್ಲಿ ಮಮಕಾರ ಉಂಟು. ಆದದ್ದರಿಂದ ನೀತಿಯನ್ನು ಕೆಡಿಸಬೇಡ, ಧರ್ಮದ ತಲೆ ಮೆಟ್ಟಬೇಡ, ಅನ್ಯರ ಸತಿಯ ಮೇಲೆ ಅಪೇಕ್ಷೆ ಮಾಡಬೇಡ. ನೋಡು, ಮತ್ತೊಬ್ಬನ ಹೆಂಡತಿ ಅಂತ ಹೇಳಿದ್ರೆ ಎಂಥದ್ದು? ಓಹೋ, ನನಗೆ ಬಿಟ್ಟು ಕೊಡು. ಬಿಡುವುದಿಲ್ಲ, ಕೊಡುವುದಿಲ್ಲ. ಸುಗ್ರೀವ, ಹೌದು, ಮೊದಲು ಬಂದಿದ್ದೇನೆ, ಈಗಲೂ ಬಂದಿದ್ದೇನೆ, ನಿನ್ನನ್ನು ಬಿಡ್ತೇನೆ ಅಂತ ತಿಳಿಬೇಡ. ಯಾರು ಕೊಡಬೇಕಾದ ಸತಿಯನ್ನು? ಹೆಂಡತಿಯನ್ನು. ನಾನು ಸತಿಯ ಕೊಡೆನು ಜವದಿ. ನಾನು ಇಟ್ಟುಕೊಳ್ಳುವುದಿಲ್ಲ, ಇಟ್ಟುಕೊಂಡದ್ದನ್ನು ನಾನು ಕೊಡುವುದಿಲ್ಲ. ಒಂದು ಜೀವನಕ್ಕೆ ಧೋರಣೆ ಬೇಕು. ಬೇಡದಿದ್ದದ್ದನ್ನು ನಾನು ಒಳಗೆ ಇಟ್ಟುಕೊಳ್ಳುವುದೂ ಇಲ್ಲ, ಒಳಗೆ ಇಟ್ಟುಕೊಂಡದ್ದನ್ನು ಹೊರಗೆ ಕೊಡುವುದೂ ಇಲ್ಲ. ನಾನು ಸತಿಯ ಕೊಡೆನು. ಈಗ ಒಳಗಿಟ್ಟುಕೊಂಡದ್ದು ಬೇಡದ್ದೇ ಹೌದಾದ್ರೆ ಕೊಡಬೇಡ್ವಾ? ಕೊಟ್ಟಿದ್ದು ಮರಳಿ ಕೊಟ್ಟ ಹಾಗಲ್ಲ. ನಾನು ಅದನ್ನು ಯಾವುದನ್ನು ಇಟ್ಟುಕೊಂಡಿದ್ದೇನೆ ಅದನ್ನು ನಾನು ಮರಳಿ ಕೊಟ್ಟೆ ಅಂತೇಳಿ ಆದರೆ ಆವಾಗ ನಾನು ಇಷ್ಟು ದಿವಸ ಇಟ್ಟುಕೊಂಡದ್ದು ತಪ್ಪು ಅಂತ ನಾನೇ ಒಪ್ಪಿಕೊಂಡಾಗಲಿಲ್ಲ. ಈಗ ತಪ್ಪು ತಪ್ಪೇ ಅಲ್ವಣ್ಣ? ತಪ್ಪು ನಿನ್ನದು. ಹೇಗೆ? ನಾನು ಸತಿಯ ಕೊಡೆನು, ನೀನು ಮರಳಿ ಹೋಗಲ್ಲ. ಈ ಹಿಂದಿನ ಭಂಗವನ್ನು ನೀನು ನೆನಪಿಟ್ಟುಕೊಳ್ಳಬೇಕು. ಇದು 4ನೇ ಬಾರಿ ಎಂಬ ಹಾಗೆ ನೀನು ಬೇರೆ ಬೇರೆ ಸಂದರ್ಭದಲ್ಲಿ ಬಂದು ನನ್ನಲ್ಲಿ ಕೇಳಿದ್ದಿ, ಹೆಂಡತಿ ಒಂದೇ ಪ್ರಶ್ನೆ, ಒಂದೇ ಹೆಂಡತಿ ಬೇಕು ಹೆಂಡತಿ ಬೇಕು ಅಂತ ಬಡ್ದು ನಿನ್ನ ನಟ್ಟಿದೆ. ಒಂದು ಸಲವಾದ ಅಲ್ಲ, ಬೇರೆ ಬೇರೆ ಪ್ರಶ್ನೆ ಮಾಡಲಿಕ್ಕೆ ಒಂದೇ ಪ್ರಶ್ನೆಗೆ ಇಟ್ಟವರಿಗೆ ಉತ್ತರ ಕೊಡ್ಲಿಲ್ಲ. ಹೌದು, ಉತ್ತರ ನಿನ್ನ ಹೆಂಡತಿ ಕೊಟ್ಲು, ನೀನು ಕೊಡ್ಲಿಕ್ಕೆ ನಿನ್ನಿಂದ ಮಾನಿನಿಯವಳು. ಹೌದು, ಮಾನಿನಿ. ಹೌದಾದ್ರೆ ನಿನಗೆ ಬಡಿಯುವಾಗ ನನ್ನ ಗಂಡನಿಗೆ ಹೊಡಿಬೇಡಿ ಒಂದು ಮಾತಾದ್ರೂ ಹೇಳಬೇಕಿತ್ತು. ಅಯ್ಯೋ, ಎಷ್ಟು ಸಲ ಹೇಳಿದ್ದಾಳೆ, ನೀನು ಕೇಳಲಿಲ್ಲ. ನೀನು ಅದನ್ನು ಇನ್ನೂ ಬಹುಶಃ ಈಗ ಹೊರಗೆ ಕರ್ಕೊಂಡು ಬಾ, ನನ್ನ ಎದುರು ನಿಲ್ಲಿಸವಳನ್ನು. ಅಕ್ಕ ಬೇಡ, ಅದು ಬೇಡ, ಅದು ಬೇಡ. ನೀನು ಮರಳಿ ಹೋಗು. ಈಗ ನಾನು ಈ ಸಲ ನಿನಗೆ ಬಡಿಯುವುದಿಲ್ಲ, ನೀ ಮರಳಿ ಹೋಗು. ನೋಡ, ನಿನ್ನೆಯಿಂದ ಬಿಡಾರ ತೆಗಿತಾಳ ನೋಡುವ. ನೀನು ಬಿಟ್ರೆ ಬರ್ತಾಳ ಅವಳು, ನಾನು ಬಿಡುವುದಲ್ವೋ? ಅವಳಾಗಿ ಬರಬೇಕು ನಿನ್ನ. ಅವಳಿಗೆ ನಿನ್ನ ಹೌದಾ? ಹೆದರಿಕೆ ಆಗ್ತದೆ. ನಿನಗೂ ಸಂಶಯ ಉಂಟು ನಿನ್ನ ಹೆಂಡತಿ ನಿನ್ನ ಹಿಂದೆ ಬಂದಾಳೋ ಇಲ್ವೋ ಅಂತ. ಯಾಕಂದ್ರೆ ಹಿಂದೆ ಪಡೆದ ಭಂಗ ಅದು ನಾನು ಕೊಟ್ಟ ಪೆಟ್ಟು ಬಿಡು. ಪ್ರತಿ ಸಲ ಪೆಟ್ಟು ತಿಂದು ನೀನು ಹೋಗುವಾಗಲೂ ಒಂದು ಸಲವೂ ನಿನ್ನ ಹೆಂಡತಿ ನಿನ್ನ ಹಿಂದಿನಿಂದ ಬರಲಿಲ್ಲ, ಅಥವಾ ಒಂದು ಸಲವೂ ನನ್ನ ಗಂಡನಿಗೆ ಹೊಡಿಬೇಡಿ ಅಂತ ಅಂಗಲಾಚಲಿಲ್ಲ. ಹೇಳಲಿಕ್ಕೆ ಮಾತಾಡ್ಲಿಕ್ಕೆ ಹೊತ್ತಿದ್ರೆ ಅಲ್ವಾ? ನಿನ್ನದು ನ್ಯಾಯ ತೀರ್ಮಾನ ಉಂಟಾ? ಅಯ್ಯೋ ಪುಣ್ಯಾತ್ಮ, ಈ ಪ್ರಕರಣದಲ್ಲಿ ದುರಂತ ಅಂದ್ರೆ ನಿಜವಾಗಿ ಆ ರುಮೆ ಎಂಬ ಪಾತ್ರ. ನಿನ್ನ ಕಥಾನಕ ಆಗಲಿ ಅಥವಾ ಇನ್ಯಾವುದೋ ದೊಡ್ಡ ಕಥಾನಕದಲ್ಲಿ ಭಾಗಿಗಳಾಗಿ ನಾವು ಬರಲಿ, ಒಂದು ಅಕ್ಷರದ ಸಂಭಾಷಣೆ ಇಲ್ಲದ ಪಾತ್ರ ಇದ್ರೆ ಅದು ರುಮೆ ಮಾತ್ರ. ಇಲ್ಲ ನೋಡು, ನೀನು ಸತ್ತ ಮೇಲೆ ರುಮೆಯ ಪಾತ್ರವನ್ನು ಏನು ಮಾಡ್ತೇನೆ ನೋಡು. ನಾನು ಮತ್ತೆ ಬಹಳ ಉವಾಚಗಳು ಶುರುವಾಗ್ಲಿಕ್ಕೆ ಉಂಟು ಅಂತ. ಈಗ ಹೊರಗೆ ತರಬೇಕು. ನಾನು ಸತಿಯ ಬಿಡೇನು, ನೀ ಮರಳಿ ಹೋಗಲ್ಲ. ನಾನು ಇಟ್ಟುಕೊಂಡೆ ಎಂಬುದನ್ನು ನೀನು ಪುನಃ ವಿಮರ್ಶಿಸಬೇಕು.
ನನ್ನ ಅಪ್ಪನ ಬಳಗಕ್ಕೆ ಸೇರಿದಂತಹ ಗಂಧರ್ವ ಬಂಗಡದ ಗೋಲಭ ಬಂದು ಊರಿನ ಹೆಣ್ಣು ಮಕ್ಕಳಿಗೆ ಉಪದ್ರ ಮಾಡಿದಾಗ ಏನು ಮಾಡಿದೆ? ಬಡದಟ್ಟಿದ್ದೇನೆ ಇಲ್ಲ. ಹಾಗಾದ್ರೆ ಸ್ತ್ರೀ ಮೌಲ್ಯವನ್ನು ಗೌರವಿಸದವಲ್ಲ ನಾನು. ಇಲ್ಲಿ ಯಾಕೆ? ಇಲ್ಲಿ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಆಗುವುದು ಕಾಮದಿಂದ ಕ್ರೋಧ ಹುಟ್ಟಿಕೊಳ್ಳುವುದು, ಇದೆಲ್ಲ ಕ್ರೋಧದಿಂದ ಕಾಮ ಹುಟ್ಟಿಕೊಂಡದ್ದು. ವಾಲಿಯ ಜೀವನದಲ್ಲಿ ಎಲ್ಲವೂ ಅಷ್ಟೇ, ಅದು ಹಿಂದು ಮುಂದು ಮುಂದು ಹಿಂದು ಈ ರೀತಿಯ ಪ್ರವರ್ತಿಸುವುದು ನನ್ನ ಜಯಮಾನ. ಹಾಗಾಗಿ ನಾನು ನಿನಗೆ ನಿನ್ನ ಹೆಂಡತಿ. ಈಗ ನಾನು ಮಾಡಿದ ಯಾವ ತಪ್ಪು ಒಂದು ಸ್ವಲ್ಪ ವಿಮರ್ಶೆ ಮಾಡಿ. ನಿನಗೆ ಈಗ ಅವಕಾಶ ಉಂಟಲ್ಲ, ನಿನಗೆ ಹಲವು ಪಟ್ಟಿ ಬೇಕು. ನೋಡು ನಾನು ಯಾವ ತಪ್ಪು ಮಾಡಿದ್ದೆ? ನಾನು ಬರುವಲ್ಲಿವರೆಗೆ ಕಾಯಲಿಲ್ಲ. ಕಾಯುವುದು ಅಂತ ಹೇಳಿದರೆ ನಾನು ಈಗ ಗೊಂದಲಕ್ಕೆ ಒಳಗಾದ್ರೆ ಅಣ್ಣ ಅಂತ ನಾನು ಕರೆದಿದ್ದೇನೆ. ಒಳಗಿನಿಂದ ಕ್ಷೀಣವಾಗಿ ತಮ್ಮ ಅಂತ ಒಂದು ಸ್ವರ ಬಂತು. ರಕ್ತ ಮಿಶ್ರಿತವಾಗಿ ನೊರೆ ಮಿಶ್ರಿತವಾದ ರಕ್ತ ಬಂತು. ಅದು ನಿನ್ನದ್ದೇ, ಬಿಳಿ ಬಿಳಿ ರಕ್ತ ನಿನ್ನದ್ದೇ ಅಂತ ಎಣಿಸಿದೆ ನಾನು. ಈಗ ನಾನು ಹೇಳಿದ್ದು ಅಂತ ನೀನು ಹೇಳಿದ್ರೆ ನನಗೆ ಆಕ್ಷೇಪಿಸಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಮಾತು ಅಂತ ನೀನು ಹೇಳುದು. ಆದ್ರೆ ಆ ರೀತಿ ಸುಗ್ರೀವ ಅಣ್ಣ ಅಂತ ಕರೆದಿದ್ದಾನೆ ಅಂತೇಳಿ ಹೇಳುವುದಕ್ಕೆ ನನಗೆ ನಾಡ ಜನರಿಂದಲೂ ಸಾಕ್ಷಿ ಇಲ್ಲ, ಯಾಕಂದ್ರೆ ನೀನೊಬ್ಬನೇ ಅಲ್ಲಿದ್ದದ್ದು. ಹಾಗಾಗಿ ನೀನು ಕರೆದಿದ್ಯೋ ಇಲ್ವೋ ಅಂತೂ ನಾನು ಹೊರಗೆ ಬರುವಾಗ ನೀನು 1 ವರ್ಷ ಕಾದಿದ್ದೆ ನನ್ನ. 1 ವರ್ಷ ಕಾದಿದ್ದೆ ಹೌದು. ಕೂಡಲೇ ಹಿಂದೆ ಬಂದಿ ಹೌದು. ಎಲ್ಲಿಯೋ ಮೂಲೆಯಲ್ಲಿ 4 ದಿವಸ ಕುಳಿತಿದ್ಯಂತ. ಸರಿ, ನಾಡಿನ ಪ್ರಮುಖರು ನಿನ್ನನ್ನು ಪಟ್ಟವೇರಬೇಕು, ಅರಾಜಕತೆ ಆಗಬಾರದು. ಜಾಂಬವರು ಹೇಳಿದ್ದು, ನಾನು ಹೇಳಿದ್ದಲ್ಲ. ಸರಿಯಪ್ಪ, ಜಾಂಬವರು ನಿನಗೆ ಭ್ರಾತಸ್ಮರಣಿ, ನಮಗೆಲ್ಲರಿಗೂ ಅವರು ಹಿರಿಯರಿ ಹೌದಲ್ಲ. ಅಂತವ್ರು ಹೇಳಿದ್ರು ಅಂತ ನೀನು ಕುಳಿತುಕೊಂಡಿ. ರೂಮೆ ಒಂದು ಬದಿಯಲ್ಲಿ, ನಿನ್ನ ಎಡದ ಬದಿಯಲ್ಲಿ. ಹೇಳಿದವರು ಜೀವಂತ ಇಲ್ವಾ? ನೀವು ಅವರನ್ನು ಮಾತಾಡ್ಲಿಕ್ಕೆ ಬಿಟ್ಟಿಯಾ ನೀನು? ಅವರು ಮಾತಾಡುವುದಿಲ್ವೋ? ಅವರ ಸಂಕಲ್ಪ ಏನು ಅನ್ನೋದು ಯಾರಿಗೂ ಅರ್ಥವಾಗುವುದಿಲ್ಲ. ನೀನು ಜೋರು ಮಾಡ್ತೀಯ, ಅವರಿಗಾದ್ರೂ ಹೊಡಿಲಿಕ್ಕೆ ಹೋಗ್ತೀನಿ. ಅಕ್ಕ, ನಾನು ಜೋರು ಮಾಡುವುದರ ಮೊದಲೇ ನಾನು ಜೋರು ಮಾಡಿ ಏನು ಅಂತೇಳಿ ತಿಳ್ಕೊಳ್ಳೋದೇ ಅವರದ್ದಾದಂಥ ವಿಚಿತ್ರ ವ್ಯವಹಾರ. ಅದರ ಮೇಲೆ ನೀನು ಮಂತ್ರಿಮಂಡಲವನ್ನು ಬದಲಾಯಿಸಿದೆ. ಅಲ್ಲಿಗೆ ನಿನ್ನ ದುರ್ಬುದ್ಧಿ ನನಗೆ ಗೊತ್ತ. ಅಯ್ಯೋ, ಮಂತ್ರಿಮಂಡಲ ಬದಲಾದದ್ದನ್ನ ಬದಲು ಮಾಡಿದ್ದಲ್ಲ ನಾನು. ಅದೇನ ತನ್ನಷ್ಟಕ್ಕೆ ಮಂತ್ರಿಮಂಡಲ ಅವರು ಹೇಳಿದ್ರು, ಈಗ ಮೊದಲು ಇರುವವರನ್ನೇ ಬೇಡ. ಹೌದು, ನೀನು ಅಧಿಕಾರವನ್ನೇರಿದ ಬಳಿಕ ಅಂದ್ರೆ ನಾನು ಬಂದು ನಿನ್ನನ್ನು ತಳ್ಳಿ ಬಿಸಾಡಿದ ಮೇಲೆ ಈ ಪ್ರಕರಣ ನನಗೆ ಗೊತ್ತಾದದ್ದು. ನನ್ನ ಕಾಲದಲ್ಲಿದ್ದಂತಹ ಮಂತ್ರಿಗಳನ್ನೆಲ್ಲ ತೆಗೆದು ಹೊಸ ಮಂತ್ರಿಮಂಡಲ ರಚಿಸಿದ್ದಿ ಅಂತೇಳಿ ಆದ್ರೆ ರಾಜಕೀಯವಾದಂತಹ ದುರುದ್ದೇಶ ನಿನ್ನಲ್ಲಿತ್ತು ಅನ್ನೋದಕ್ಕೆ ಅದುವೇ ಸಾಕ್ಷಿ ಅಲ್ವೇನು? ಅವಕಾಶ ಅಲ್ವಣ್ಣ ಎಲ್ಲರಿಗೂ. ಈಗ ಮೊದಲೇ ಇದ್ದವರು ಮತ್ತೆ ಮತ್ತೆ ಆಗ್ಬೇಕು, ಈಗ ಬಾಕಿದವರಿಗೆ ಒಂದು ಹಕ್ಕಿರುವುದು. ಹೌದಪ್ಪ, 2.5 ವರ್ಷ ಒಬ್ಬನಿಗೆ, 2.5 ವರ್ಷ ಒಬ್ಬನಿಗೆ ನಿನ್ನ ಪಾಲ ಪಂಚಾಯತಿಗೆ ಅಲ್ವೋ ಹೇಳಿದ್ದು ನಾನು. ಈ ಮಂತ್ರಿಮಂಡಲ ಬದಲಾವಣೆ ಮಾಡಿ ಅಲ್ಲಿಯೂ ನಿನ್ನ ರಾಜಕೀಯದ ಉದ್ದೇಶವನ್ನು ನೋಡಿದಿ. ಆಯ್ತು, ಪೆಟ್ಟು ತಿಂದು ಓಡಿದಿ, ಊರೆಲ್ಲ ಸುತ್ತಿ ಮತ್ತೆ ಹೋಗಿ ನಿನ್ನ ಅಪ್ಪನ ರಥದಲ್ಲಿ ಹೋಗಿ ಕುಳಿತುಕೊಂಡಿ. ಹೌದು. ಈಗ ದೊಡ್ಡವರು ನಮ್ಮಿಬ್ಬರ ಅಪ್ಪಂದರು ಕೂಡ. ಇಂದ್ರ ನನಗೆ ಬುದ್ಧಿ ಹೇಳಲಿಕ್ಕೆ ಬರಲಿಲ್ಲ, ಸೂರ್ಯ ನನಗೆ ಬುದ್ಧಿ ಹೇಳಲಿಕ್ಕೆ ಬರಲಿಲ್ಲ. ನೀನು ಬಂದು ಹೇಳುವ, ನೀನು ಕೆಡುವೆ, ನೀತಿ ಅಲ್ಲ. ಇಂದ್ರ ಸೂರ್ಯರಿಗಿಂತ ದೊಡ್ಡವನಾಗಿ ಇವತ್ತೇನ ನೀನು? ಅಲ್ಲ, ಹೇಗೆ ಹೇಳುವುದು ನಿನಗೆ? ಏನು? ನಾನೀಗ ಹೇಳಲಿಕ್ಕೆ ಕಾರಣ ಉಂಟು. ನನ್ನ ಹೆಂಡತಿ ಒಬ್ಬಳಿದ್ದಾಳೆ ಅಂತ. ಮತ್ತೆ ಅವರೆಲ್ಲ ಯಾಕೆ ಹೇಳುವುದಿಲ್ಲ ಗೊತ್ತುಂಟಾ? ಈ ಬಿಳಿ ಬಟ್ಟೆ ಉಟ್ಟವರು ಕೆಸರಲ್ಲೆಲ್ಲ ಹೊರಲಿಕ್ಕೆ ಬರುವುದಿಲ್ಲ. ಕೆಸರಲ್ವೋ? ನಿನಗೆಲ್ಲ ಇತ್ತೀಚೆಗೆ ಹೇಳುವುದು ಒಂದೇ, ಬಿಳಿ ಬಟ್ಟೆಯಲ್ಲಿ ಕೆಸರು ಮಾಡಿಕೊಳ್ಳುವುದು ಒಂದೇ. ಮರ್ಯಾದೆಯವರೆಲ್ಲ ನೀನಲ್ಲಿ ಮಾತಾಡ್ಲಿಕ್ಕಿಲ್ಲ, ನೀನು ಬೈಯುವುದನ್ನೆಲ್ಲ ನೋಡಿದ್ರೆ. ಹೌದು ಹೌದು. ಇತ್ತೀಚೆಗೆ ನೀನು ಹಾಳಾದದ್ದು ನಿನಗೆ ಗೊತ್ತಾಗುವುದಿಲ್ಲ. ಈಗ ನಾವು ದೇವರುಗಳನ್ನು ಟೀಕಿಸುವುದು ಬೇಡ. ನಮ್ಮಿಬ್ಬರಿಗೆ ಜನ್ಮ ಕೊಟ್ಟ ಮೇಲೆ ಹೋದ ಪುಣ್ಯಾತ್ಮರ ಆಮೇಲೆ ತಲೆ ಇತ್ತ ಹಾಕಿ ಮಲಗಿದವರಲ್ಲ. ಈಗ ನನ್ನ ಅಪ್ಪನ ರಥದಲ್ಲಿ ಕೊಂಡೋಗ್ಲಿ. ಆಯ್ತು, ನಿನಗೆ ಮಾಲೆ ಕೊಡ್ಲಿಲ್ವ? ನಿನಗಲ್ಲಿ ಆಶ್ರಯವನ್ನು ಕೊಟ್ಟಿದ್ದಾನೆ ಅಂತ ಇಟ್ಟುಕೋ. ಆಮೇಲೆ ಯಾವುದೋ ಒಂದು ಬಿಡಾರವನ್ನು ತೋರಿಸಿದ. ಹೌದು, ನಾನೇನೋ ಆ ದುಂದುಬಿಯನ್ನು ಹೊಂದಾಗ ಮಾಡಿದ ಒಳ್ಳೆ ಕೆಲಸವಾದರೂ ಮತಂಗರಿಗೆ ಹೇಗೆ ನಿನಗೆ ಶಾಪ ಕೊಡಬೇಕು ಅಂತಾಯ್ತು? ಏನು ನನ್ನಂತ ಸಜ್ಜನನಿಗೆ ಒಂದು ಬದುಕುವುದಕ್ಕೆ ದಾರಿ ಮಾಡಿಕೊಟ್ಟದವು. ಅಕ್ಕ, ನಿನ್ನ ಜನ್ಮದಿಂದ ಅಂಥದ್ದು ಸಾಧ್ಯ ಇಲ್ಲ. ಅವರು ತಪಸ್ಸಿನಲ್ಲಿದ್ದು. ತಪಸ್ಸಿಗಳು ಯಾವುದಾದ್ರೂ ದಿವ್ಯಜ್ಞಾನದಿಂದ ನೋಡಬೇಕಿದ್ರು ಎಚ್ಚೆತ್ತು ಏಕಾಗ್ರತೆಗೆ ಅವರ ಮನಸ್ಸನ್ನು ಹೊಂದಿಸಿದಾಗ ಮಾತ್ರ ಸಾಧ್ಯವಾಗ್ತದೆ. ಅವರು ತಪಸ್ಸು ಮಾಡ್ತಾ ಇದ್ದಾಗ ರಕ್ತ ಚೆಲ್ಲಿತ್ತು, ಕೂಡಲೇ ಕ್ರೋಧವೇ. ಆ ತಪೋನಿಧಿಗಳು ತಮ್ಮ ಜ್ಞಾನದಿಂದ ನಡೆದಂತಹ ಪ್ರಕರಣವನ್ನು ತಿಳಿಯುವುದಕ್ಕೆ ಅವಕಾಶವನ್ನು ಮಾಡಲಿಲ್ಲ. ಯಾರು ಈ ಪ್ರದೇಶವನ್ನು ಪ್ರವೇಶಿಸಿದ ರಕ್ತ ಬೀಳುವಂತೆ ಮಾಡಿದ್ದಾನೆ ಅವ ಪ್ರವೇಶಿಸಿ ಸತ್ತು ಹೋಗ್ಲಿ ಅಂತ ಹೇಳಿದ್ರು. ಹೌದಾ? ಅವರ ತಪಸ್ಸಿಗೆ ಭಂಗ ಆಯ್ತು ಅಂತ ಅಷ್ಟು ಹೇಳಿ ಅವರಲ್ಲಿ ಕೂತ್ರೋ ಇಲ್ಲ. ತಾನು ಶಾಪ ಕೊಟ್ಟದ್ದು ತಪ್ಪು ಅಂತ ಅವರಿಗೆ ಪಶ್ಚಾತ್ತಾಪ ಆಯ್ತು. ಅಲ್ಲಿಂದ ಎದ್ದು ಹೊರಟರು. ಪಶ್ಚಾತ್ತಾಪದಲ್ಲೆಲ್ಲ ಇನ್ನು ಬರುವ ದಿವಸಗಳು ಒಳ್ಳೇದಲ್ಲ. ಇಂತಹ ಮೂರ್ಖರಿರುವ ಜಾಗದಲ್ಲಿ ನಾನು ಇರುವುದಿಲ್ಲ. ನಾನು ಬರುವಾಗ ಪುಣ್ಯಾತ್ಮ ಬೇಕು. ಹಾಗಾಗಿ ಇನ್ನೊಬ್ಬ ದೊಡ್ಡ ಮೂರ್ಖ ಬರ್ತಾನೆ ಅಂತ ಆಗಲ್ಲ ಆಗಲ್ಲ. ಪಾಪಿ, ನನಗೆ ಜಾಗ ಮಾಡಿ ಕೊಟ್ಟು ಹೋದವರು. ಈಗ ಇನ್ನು 7 ಜನ್ಮದಲ್ಲೂ ನಿನಗೆ
ನಿನ್ನ ಹೆಂಡತಿ ಸಿಗುವುದಿಲ್ಲ ಸಿಗುವುದಿಲ್ಲ ಸಿಗುವುದಿಲ್ಲ. ನಿನಗೆ ಮೊದಲಿಂದಲೂ ಒಂದು ಅಭ್ಯಾಸ. ಏನು? ನಾನು ಮೊದಲು ಬಂದಿದ್ದೇನಲ್ಲ ಹಾಗೆ ಅಂತ. ಹಾಗಲ್ಲ ಅನಕವಲ್ಲ ಮೊದಲಿನಂತೆ ಗುಣದಲ್ಲಿ ಹಾಗಲ್ಲ. ಮತ್ತೆ ಮೊದಲು 4 ಸಲ ಪೆಟ್ಟು ತಿಂದಿದ್ದೇನೆ ಅಂತ ಹೇಳಿದಲ್ಲಿಗೆ ಈ ಪ್ರಕರಣ ಮುಗಿಯುತ್ತದೆ, ಅದಕ್ಕೆ ಸೇರ್ಪಡೆ ಆಗಿ 5 ಆಗ್ತದೆ ಅಂತ ತಿಳಿಬೇಡ. ಮತ್ತೆಂತದ್ದ ಬಾಕಿ? ನಿನ್ನ ಅಕ್ಕಿನ ಮುಗಿಯುತ್ತದೆ ನನ್ನ ಹೆಂಡತಿಯನ್ನು ಕೊಡದೇ ಇದ್ರೆ. ಇಷ್ಟು ಸಲ ತಿಂದದ್ದು ನಿನಗೆ ಮರ್ತೋಯ್ತು ಹಾಗಾದ್ರೆ? ತಿಂದವರೆಲ್ಲ ಇನ್ನೂ ತಿನ್ನುವುದೇ ಅಂತ ಲೆಕ್ಕ ಅಲ್ಲ, ತಿಂದದ್ದರ ಬಡ್ಡಿ ಸಮೇತವಾಗಿ ಕೊಡುವುದಕ್ಕೆ ಬಂದದ್ದು ನಾನು. ಓಹೋ, ಈ ಸಲ ನನಗೆ ಅರ್ಥ ಆಗ್ತದೆ. ಏನು? ನಾನು ಇಷ್ಟು ಸಮಯ ಬಂದ ಕಷ್ಟಕ್ಕೆ ದೇವರೇನೋ ನನಗೆ ಹೆಚ್ಚು ಕೊಡ್ಲಿಕ್ಕಿದ್ದಾನೆ ಅಂತ. ಓಹೋ, ನೀನು ಸತ್ರೆ ಹೇಗೂ, ನೀನು ಸತ್ತಿ ಅಂತ ತಿಳಿದೇ ಕೂತ್ಕೊಂಡಿದ್ದಾರೆ ನಮ್ಮ ಅತ್ತಿಗೆ. ಅದು ಕೆಲವು ಸಲ ಗ್ರಾಚಾರ ಬರುವಾಗ ಇದ್ದದ್ದು ಹೋದ್ರೆ ಒಳ್ಳೆತನ ಆಗುವಾಗ ಅದಕ್ಕೆ 2 ಪಟ್ಟು ಬರ್ತದೆ ಅಂತ ಹೇಳ್ತಾರೆ. ನನಗೆ ಎಲ್ಲ ಸಿಗ್ತದೆ ಅಂತ ಕಾಣ್ತದೆ. ನಾನು ಮೊದಲು ಯುವರಾಜ ಆಗಿದ್ದದ್ದು, ಇನ್ನು ಮಹಾರಾಜನಾಗಿ ಎಲ್ಲ ಅಂತ ಕಾಣ್ತದೆ. ನಿನ್ನ ಪಾಪದ ಕೊಡ ತುಂಬುತ್ತಾ ಉಂಟು. ನೀನು ಸಾಯ್ಲಿಕ್ಕೆ ಇನ್ನು ಹೆಚ್ಚು ದಿವಸ ಇಲ್ಲ. ಎಲ್ಲವೋ ವಾಲಿ ನನ್ನ ಹೆಂಡತಿಯ ಕಾರಣದಿಂದ ನಿನ್ನನ್ನು ಮಣ್ಣು ತಿನ್ನುತ್ತೇನೆ ಬಾ. ಹಾಗಾದ್ರೆ ಇಷ್ಟು ಸಲದ ಹಾಗಲ್ಲ, ಆಗಲ್ಲ, ಹೊಸತಲ್ವೋ? ಬಿಡ ಬಿಡ. ಈಗ ಮರ್ಯಾದೆಯಲ್ಲಿ ಇವತ್ತಿಗೆ ಯಾರು ಹೇಳುದು ನಿನಗೆ? ಯಾವುದನ್ನು? ಹೆಂಡತಿಯ ಹುಚ್ಚು ಬಿಡು. ಮರ್ಯಾದೆ ಎನ್ನುವ ಶಬ್ದ ಪ್ರಯೋಗ ಮಾಡಲಿಕ್ಕೆ ನೈತಿಕತೆ ಇಲ್ಲದೆ ಇದ್ದ ನೀನು ಹೇಳಬಾರ್ದು ಮರ್ಯಾದೆಯ ಬಗ್ಗೆ. ಈಗ ಋಷಿಗಳು ಬಿಟ್ಟು ಹೋದಂತ ಜಾಗ ಉಂಟು, ಮೂಗಿಗೆ ಬೆರಳಿಡುವುದು, ಅಲ್ಲಿ ತಪಸ್ಸು ಮಾಡಿ ಸಾಯಿ. ನಿನಗೆ ಸಂಸಾರ ಬೇಡ. ತಪಸ್ಸು ಮಾಡುವವರೆಲ್ಲ ಸಾಯುವುದಲ್ಲಿ? ಹೌದು, ಸಾಯುವಲ್ಲಿವರೆಗೆ ತಪಸ್ಸು ಮಾಡು. ನಿನಗೆ ತಪಸ್ವಿಗಳನ್ನು ಕಂಡ್ರೆ ಆಗುವುದಿಲ್ಲ ನಿನಗೆ. ಅಯ್ಯ, ಅವರನ್ನು ಬಹಳ ಶ್ರೇಷ್ಠವಾಗಿ ಅಲ್ಲ ಹಾಗೆಂತ ಗೌರವಿಸುವುದಿಲ್ಲ ಅಂತಲೂ ಅಲ್ಲ, ಹೊತ್ತು ತಿರುಗುವವನು ಅಲ್ಲ. ನೋಡು ಇನ್ನು ಏನಾಗ್ತದೆ ನಿನ್ನ ಕತೆ ನೋಡು. ನಾಳೆ ದಿವಸ ನಿನ್ನ ಹೆಣ ತೆಗಿಲಿಕ್ಕೆ ಜನ ಇರುವುದಿಲ್ಲ ನೋಡು ಇಲ್ಲಿ. ಅಂದ್ರೆ ನೀನಿರುವುದಿಲ್ಲ ಅಂತಲ್ವ? ನಾನಿರುವುದಿಲ್ಲ ಅಂತಲ್ಲ, ಬೇರೆಯವರು ಸಿಕ್ಕುವುದಿಲ್ಲ, ಬೇರೆ ಯಾರು ಇಲ್ಲ ಅಂತ. ಪಾಪಿ, ನಿನಗೆ ಈ ಸಲ ಬಡದೆ ಬಿದ್ದನ ಬೀಳಲನು ಜನಗ ಕೆರಡು ಕಾಲುಳ್ಳುತ್ತನು ಮೂಳ ಹೋಗು ಸಾಯನುತ್ತ ಮನೆಗೆ ನಡೆದನು. ಸುಮ್ಮನೆ ಅಪ್ಪ, ಈಗೆಲ್ಲ ಕ್ರಮ ಬಿಟ್ಟೋಗಿದೆ. ಮೊದಲೆಲ್ಲ ಒಂದು ಅರ್ಧ ಕಥೆ ಹೇಳುದು, ಏನಾದರೂ ಕಥಾ ಪ್ರಪಂಚ ಇದ್ರೆ, ಒಂದು ಕಲಾ ಪ್ರಪಂಚ ಇದ್ರೆ ಇಷ್ಟು ಹಾಕಿ ಮುಂದಿನದ್ದನ್ನು ಅಲ್ಲಿ ನೋಡಿರಿ. ಇಲ್ಲಿ ನೋಡ್ಲಿಕ್ಕೆ ಮುಂದಿನದ್ದು ಹಿಂದಿನದ್ದು ಎಲ್ಲ ಒಂದೇ. ಇಷ್ಟು ದಿವಸ ಬಿದ್ದ, ಈ ಸಲ ಬಿದ್ದ, ಒತ್ತು ಕೊಲ್ಲುವ ಅಂತ ಕಾಣ್ತದೆ. ಹೋಗ್ಲಿ ಸಾಯಿಲೆ, ಮಣ್ಣು ತಿನ್ಲಿ ಅಂತ ಹಾಗೂ ಕಾಣ್ತದೆ. ಬುದ್ಧಿ ಬರಬೇಕಿದ್ರೆ ಇವನಿಗೆ ಬಡ್ದು 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 ನನಗೆ ಸಾಕಾಯ್ತು. ಕೆಲವರು ಊರಿನವರು ಹೇಳೋದುಂಟು, ಎಷ್ಟು ಶಾಸ್ತ್ರೀಯವೋ ಅಶಾಸ್ತ್ರೀಯವೋ, ಕಾಲ್ಗುಣದಿಂದ ಕೆಲವು ಒಳ್ಳೇದಾಗ್ತಂತೆ. ಕೆಲವು ಹೆಣ್ಣು ಮಕ್ಕಳು ಮನೆಗೆ ಬಂತು ಅಂತ ಹೇಳಿದ್ರೆ ಮನೆ ಒಳ್ಳೇದಾಗ್ತದೆ, ಅದು ಕಾಲ್ಗುಣ. ಇನ್ನು ಕೆಲವು ಬಂದರೆ ಹಾಳಾಯಿತು ಅಂತ. ಹಾಗಾಗಿ ಕೈಯಿಂದ ಬಡಿದು ಕೈಗುಣದಿಂದ ಇವನಿಗಂತೂ ವಾಸಿ ಆಗೋದಿಲ್ಲ, ನಾನೇನು ವೈದ್ಯನೂ ಅಲ್ಲ, ನನ್ನ ಕಾಲ್ಗುಣದಿಂದ ಏನಾದರೂ ಒಳ್ಳೇದಾಗ್ತಂತ ಒಂದು ಎಡದ ಕಾಲಿನಲ್ಲಿ ಒದ್ದೆ, ಗುಣ ಆಗೋದಿಲ್ಲ. ಒಂದು ಬಲದ ಕಾಲಿನಲ್ಲಿ ಒದ್ದೆ, ಕೌಚಿ ಬಿದ್ದವ. ಇವನ ಮುಖದ ಭಾವನೆ ಕೂಡ ಕಾಣೋದಿಲ್ಲ ಅಲ್ಲ, ಎಲ್ಲಿ ಮಣ್ಣು ಮುಕ್ತಾ ಇದ್ದಾನ. ಒಳ್ಳೆಯದಾಗೋದಿದ್ರೆ ಆಗಲಿ, ಎರಡೂ ಕಾಲಿನಲ್ಲಿ ತಗ 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 ಇವನ ಬೆನ್ನ ಮೇಲೆ ಕುಣದೆ, ಕೂಳ ಮೂಳ ಹೋಗ್ ಸಾಯಿ. ಹೋದನೆನುತ ತಿಳಿಯುತ್ತ ಧರಿಸಿದನು ಕ್ರೋಧದ್ಯುಧರಾಧಿಪತಿಯ ಮೂದಲಿಸಿದನು. ಕ್ರೋಧದಿಂಧರಾಧಿಪತಿಯ ಮೂದಲಿಸಿದನು.
ಹೋದ. ಅಲ್ಲ, ನನ್ನ ಬದುಕಿನಲ್ಲಿ ಅಣ್ಣ ಯಾವಾಗಲೇ ಹೋಗಿದ್ದಾನೆ. ಹೆಣ ತೆಗಿಲಿಕ್ಕೆ ಮಾತ್ರ ಬಾಕಿದ್ದದ್ದು. ಈ ಸಲ ಪೂರ್ತಿ ಹೋದ.